ನಮಸ್ಕಾರ. ಗುಡಿಯ ನೋಡಿರಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದು ಊರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಹಾಗೆಯೇ ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದಂತಹ ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದಿಡೋದೇ ಈ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಈ ಬಾರಿ ನಾವು ತಲುಪಿರುವಂತಹದ್ದು ಮಲೆನಾಡಿನ ವರದಹಳ್ಳಿಗೆ. ವರದಹಳ್ಳಿಯ ಶ್ರೀಧರಾಶ್ರಮಕ್ಕೆ ನಾವೀಗ ತೆರಳ್ತಾ ಇದ್ದೀವಿ. ಬನ್ನಿ ಅಲ್ಲಿನ ಮಹಿಮೆಯನ್ನ ಈ ವಾರದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದಲ್ಲಿ ವೀಕ್ಷಿಸೋಣ. ನಾವಂತೂ ವರದಹಳ್ಳಿಗೆ ಬಂದಿದ್ದಾಯಿತು. ಇಲ್ಲಿ ಶ್ರೀಧರಾಶ್ರಮದ ಸಂಪೂರ್ಣ ದರ್ಶನವನ್ನು ನಿಮಗೆ ಮಾಡಿಸ್ತೀವಿ. ಆದರೆ ಅದಕ್ಕೂ ಮೊದಲು ನೀವು ವರದಹಳ್ಳಿಗೆ ಬರಬೇಕು ಅಂತಂದರೆ ಯಾವೆಲ್ಲ ಮಾರ್ಗಗಳಿವೆ, ಬೆಂಗಳೂರಿನಿಂದ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಪ್ರಮುಖವಾದಂತಹ ಮಾರ್ಗಗಳು ಹೇಗಿವೆ, ಏನೆಲ್ಲ ವ್ಯವಸ್ಥೆ ಇದೆ, ಎಷ್ಟು ಖರ್ಚಾಗ್ಬೋದು, ಈ ಎಲ್ಲ ಮಾಹಿತಿ ಇಲ್ಲಿದೆ. ನೋಡ್ಕೊಂಬನ್ನಿ. ಬೆಂಗಳೂರಿನಿಂದ ಸಾಗರಕ್ಕೆ ಹೋದರೆ ನೀವು ವರದಹಳ್ಳಿಯನ್ನ ತಲುಪಿದಿರಿ ಎಂದೇ ಅರ್ಥ. ಹಾಗಾಗಿ ಬೆಂಗಳೂರಿನಿಂದ ಸಾಗರಕ್ಕೆ ಹೋಗುವ ಬಗೆಯನ್ನ ನಾವೀಗ ತಿಳಿಯೋಣ. ಬೆಂಗಳೂರಿನಿಂದ ಸಾಗರಕ್ಕೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ವೇಗದೂತ, ರಾಜಹಂಸ, ಐರಾವತ ಹೀಗೆ ಹಲವು ಬಸ್ಸುಗಳಲ್ಲಿ ಪ್ರಯಾಣಿಸಬಹುದು. ಈ ಬಸ್ಸುಗಳು ಹೊರಡುವ ಸಮಯ ಹಾಗೂ ದರ ಹೀಗಿದೆ ನೋಡಿ. ವೇಗದೂತ ಹೊರಡುವ ಸಮಯ ಬೆಳಗ್ಗೆ 6:30ಕ್ಕೆ ಹಾಗೂ 12 ಗಂಟೆಗೆ. ಇನ್ನು ರಾತ್ರಿ ವೇಳೆಯಲ್ಲಿ 8 ಗಂಟೆಗೆ, 9ಕ್ಕೆ, 10:10ಕ್ಕೆ ಹಾಗೂ 10:47ಕ್ಕೆ ಬಸ್ಸುಗಳು ಹೊರಡುತ್ತವೆ. ಇದರ ದರ 285 ರೂಪಾಯಿಗಳು. ಇನ್ನು ಐರಾವತ ಕೇವಲ ಒಂದೇ ಒಂದು ಬಸ್ ಇದ್ದು ಹೊರಡುವ ಸಮಯ ರಾತ್ರಿ 11 ಗಂಟೆಗೆ. ಇದರ ದರ 580 ರೂಪಾಯಿಗಳು. ಇನ್ನು ನಾನ್ ಎಸಿ ಸ್ಲೀಪರ್ ಇದು ಹೊರಡುವ ಸಮಯ ರಾತ್ರಿ 9:50ಕ್ಕೆ ಹಾಗೂ 10:15ಕ್ಕೆ. ಇದರ ದರ 480 ರೂಪಾಯಿಗಳು. ಇನ್ನು ರಾಜಹಂಸ ಇದು ಹೊರಡುವಂತಹ ಸಮಯ ರಾತ್ರಿ 8:10ಕ್ಕೆ, 9ಕ್ಕೆ, 9:15ಕ್ಕೆ, 9:30ಕ್ಕೆ ಹಾಗೂ 9:50ಕ್ಕೆ. ಇದರ ದರ 425 ರೂಪಾಯಿಗಳು ಮಾತ್ರ. ವರದಹಳ್ಳಿಯನ್ನು ತಲುಪುವಂತಹ ಹಲವಾರು ಮಾರ್ಗಗಳ ಬಗ್ಗೆ ಮಾಹಿತಿನ ಪಡೆದಿದ್ದಾಯಿತು. ಇನ್ನು ವರದಹಳ್ಳಿಯ ಶ್ರೀಧರಾಶ್ರಮದ ಬಗ್ಗೆ ಸಾಕಷ್ಟು ಮಾಹಿತಿನ, ಇಲ್ಲಿನ ದರ್ಶನವನ್ನು ಮಾಡಿಸೋದು ಬಾಕಿ ಇದೆ. ಆದರೆ ಅದೆಲ್ಲಕ್ಕೂ ಮುನ್ನ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ವ್ಯವಸ್ಥೆ ಹೇಗಿದೆ, ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಇದೆಯಾ, ಅದೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ನೋಡ್ಕೊಂಡು ಬನ್ನಿ. ವರದಹಳ್ಳಿ ಒಂದು ಪುಟ್ಟ ಆಶ್ರಮ. ಇಲ್ಲಿ ಉಳಿದುಕೊಳ್ಳಲು ಐಷಾರಾಮಿ ವ್ಯವಸ್ಥೆ ಇಲ್ಲ. ವಸತಿ ವ್ಯವಸ್ಥೆ ಬಗ್ಗೆ ಹೇಳೋದಿದ್ರೆ ಇಲ್ಲಿ ವಸತಿ ಅಂದರೆ ಲಿಮಿಟೆಡ್ ರೂಮ್ಸ್ ಮಾತ್ರ ಇದೆ. ಭಾಳಷ್ಟು ರೂಮ್ ವ್ಯವಸ್ಥೆ ಇಲ್ಲಿಲ್ಲ. ಇಲ್ಲಿ ಪೂಜಾ ಸೇವಾರ್ಥಿಗಳಾಗಿ ಬರುವವರಿಗೆ ಮಿನಿಮಮ್ 3-5 ಜನ ಒಳಗಿದ್ದರೆ, ಅದಕ್ಕೂ ಕಡಿಮೆ ಇದ್ದರೆ ರೂಮ್ ವ್ಯವಸ್ಥೆಯನ್ನು ನಾವು ಕೊಡ್ತೇವೆ. ಹೇಗೆ ಅಂದರೆ ಮಿನಿಮಮ್ ಒಂದು 5 ಸೀಟ್ ಪ್ರಕಾರ ಒಂದು 4-5 ಫ್ಯಾಮಿಲಿ ಬಂದರೆ ಆಗೋದಿಲ್ಲ. ಒಂದು 8-10 ಜನ ಒಂದು ಫ್ಯಾಮಿಲಿ ಅಂತ, ಅದಕ್ಕೂ ಜಾಸ್ತಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ. ಯಾಕೆಂದರೆ ನಮ್ಗೆ ಉಳಿದ ವ್ಯವಸ್ಥೆಗಳು ಬೇಕಲ್ಲ. ಬರೇ ರೂಮ್ ಇರ್ತದೆ. ಸಾದಾ ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಏನಿಲ್ಲ, ಬರೇ ರೂಮ್ ಇರ್ತದೆ. ಚಾಪೆ ಜಮಖಾನ ಕೊಡ್ತೇವೆ ಅಷ್ಟೇ. ರೂಮ್ ಒಳಗೆ ನೀರಿನ ವ್ಯವಸ್ಥೆ ಇರೋದಿಲ್ಲ, ಎಲ್ಲ ಔಟ್ಸೈಡ್ ಇರ್ತದೆ. ಸ್ನಾನ ತೀರ್ಥಲ್ಲಿ ಮಾಡಬೇಕು. ರೂಮಲ್ಲಿ ಸ್ನಾನದ ವ್ಯವಸ್ಥೆ ಏನೂ ಇರೋದಿಲ್ಲ. ಸಾದಾ ರೂಮ್ ಅಷ್ಟು. ಒಂದು ಸೇವಾರ್ಥಿಗಳಾಗಿ ಬರೋರಿಗೆ ನೈಟ್ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಅಷ್ಟೇ. ವರದಪುರ ಅಥವಾ ವದ್ದಳ್ಳಿ ಒಂದು ಪ್ರಶಾಂತ ಪ್ರಕೃತಿ ತಾಣ. ಸುತ್ತಲೂ ಕಾನನ, ಕಿವಿಗೆ ಇಂಪೆನಿಸುವ ಹಕ್ಕಿಗಳ ಕಲರವ, ಎಂಥ ನಾಸ್ತಿಕನಲ್ಲೂ ಕೂಡ ದೈವಿ ಭಾವ ಅರಳುವ ಸ್ನಿಗ್ಧ ಪರಿಸರ. ಈ ಪ್ರದೇಶಕ್ಕೆ ಇಷ್ಟು ಪಾವಿತ್ರ್ಯತೆ ಬರಲು ಮುಖ್ಯ ಕಾರಣ ಇಲ್ಲಿ ನೆಲೆಸಿದ್ದ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳೇ ಕಾರಣ. ಗಾಣಗಾಪುರದಲ್ಲಿ ನೆಲೆಸಿರುವ ಗುರು ದತ್ತಾತ್ರೇಯನ ಕೃಪೆಯಿಂದ ನಾರಾಯಣ ಹಾಗೂ ಕಮಲಾಬಾಯಿ ದಂಪತಿಗಳಿಗೆ ಜನಿಸಿದ ಮಹಾನ್ ಚೇತನವೇ ಶ್ರೀ ಶ್ರೀಧರ ಸ್ವಾಮಿಗಳು. ಬಾಲ್ಯದಲ್ಲೇ ದೈವಿ ಚಿಂತನೆ, ಪರಮಾತ್ಮನ ಸಂಪೂರ್ಣ ಕೃಪೆಯನ್ನು ಪಡೆಯುವ ತುಡಿತ ಅವರಲ್ಲಿತ್ತು. ಇವರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಾದರೂ ದೇಶಾದ್ಯಂತ ಸಂಚರಿಸಿ
ಜನತಾ ಸೇವೆ ಮಾಡಿ ಧರ್ಮವನ್ನು ಉದ್ಧರಿಸಿದ ಮಹಾಪುರುಷರು. ಇಂಥ ಮಹನೀಯರು 1943ರಂದು ಶೀಗೇಹಳ್ಳಿಯ ಶಿವಾನಂದ ಸ್ವಾಮಿಗಳಿಂದ ಶಾಸ್ತ್ರೋಕ್ತವಾಗಿ ಸನ್ಯಾಸ ಸ್ವೀಕರಿಸಿದರು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ. ಆನಂತರ ಸ್ವಾಮಿಗಳು ಧರ್ಮ ಜಾಗೃತಿಗಾಗಿ ಅನೇಕ ಕಡೆ ಸಂಚಾರ ಬೆಳೆಸಿದರು. ಹಾಗೆ ಸಂಚಾರ ಮಾಡುತ್ತಾ ಬಂದು ತಲುಪಿದ್ದೇ ಈ ವರದಪುರವನ್ನು. ನಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಸ್ಥಳದಲ್ಲಿ ವ್ಯಾಸರು, ಅಗಸ್ತ್ಯರು ಹೀಗೆ ಹಲವಾರು ಮಹಾನ್ ಋಷಿವರ್ಯರು ತಪಗೈದಿದ್ದಾರೆ. ಇಂಥ ತೇಜೋ ಸ್ವರೂಪಿಗಳ ಅನುಷ್ಠಾನದ ಪ್ರಭೆಯೇ ಈ ಪ್ರದೇಶವನ್ನು ಆವರಿಸಿದೆ, ಭಕ್ತರನ್ನ ಕರೆತರುತ್ತದೆ. ಪ್ರಾತಃ ಸ್ಮರಾಮಿ ಗುರುನಾಥ ಮುಖಾರವಿಂದಂ ಮಂದಸ್ಮಿತಂ ಮಧುರ ಭಾಷಿ ವಿಶಾಲ. ನಾವೀಗ ಹೋಗ್ತಾ ಇರುವಂಥದ್ದು ಶ್ರೀಧರಾಶ್ರಮದ ಬಹುಮುಖ್ಯವಾದಂತಹ, ನೀವು ನೋಡಲೇಬೇಕಾದಂತಹ ಸ್ಥಳ ಶ್ರೀಧರ ಮಂದಿರಕ್ಕೆ. ಶ್ರೀಧರ ಮಂದಿರದಲ್ಲೇ ಸ್ವಾಮಿಗಳು ಸಮಾಧಿಯಾದಂತಹ ಸ್ಥಳ, ಜೊತೆಗೆ ಅಲ್ಲಿ ತಪಸ್ಸುಗೈದಂತಹ ಸ್ಥಳ ಕೂಡ ಇದೆ. ಅಂತಹ ಸುಂದರವಾದಂತಹ ಪರಿಸರಕ್ಕೆ ನಾವೀಗ ಹೋಗ್ತಾ ಇದ್ವಿ. ಜೊತೆಗೆ ಅಲ್ಲಿ ಪ್ರತಿನಿತ್ಯ ಶ್ರೀಧರ ಸ್ವಾಮಿಗಳಿಗೆ ಪೂಜೆ ಪುನಸ್ಕಾರಗಳು ನಡೀತವೆ. ಬನ್ನಿ, ಅದರಲ್ಲಿ ನಾವು ಕೂಡ ಭಾಗಿಯಾಗೋಣ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ನೀವಿಲ್ಲಿ ನೋಡುತ್ತಿರುವ ಪ್ರದೇಶದಲ್ಲೇ ಶ್ರೀ ಶ್ರೀಧರ ಸ್ವಾಮಿಗಳು ಏಕಾಂತವನ್ನು ಅನುಭವಿಸುತ್ತಾ ದೈವ ಸಾಕ್ಷಾತ್ಕಾರವನ್ನು ಪಡೆದದ್ದು. ಅಷ್ಟೇ ಅಲ್ಲ, ಇದೇ ಸ್ಥಳದಲ್ಲೇ ಸ್ವಾಮಿಗಳು ಸಮಾಧಿಸ್ಥರಾಗಿದ್ದಾರೆ. ಇಲ್ಲಿ ಇಂದಿಗೂ ತ್ರಿಕಾಲ ಪೂಜೆ ನೆರವೇರುತ್ತಾ ಬಂದಿದೆ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಇದೇ ಸ್ಥಳದಲ್ಲೇ ಸ್ವಾಮಿಗಳು ಅದೆಷ್ಟೋ ಮಂದಿಗೆ ಕೃಪೆ ಮಾಡಿದ್ದಾರೆ, ಇಂದಿಗೂ ಮಾಡುತ್ತಿದ್ದಾರೆ. ಕರುಣಾಮಯನೇ ನಮೋ ನಮೋ. ತ್ರಿಕಾಲಜ್ಞಾನಿಗಳು, ದೇವರ ಹತ್ರ ಮಾತನಾಡುವಂಥ ಸಾಮರ್ಥ್ಯ ಅವರಿಗೆ ಮಾತ್ರ ಇತ್ತು. ಅವರು ಮಾತಾಡೋದು ಕೇಳ್ತಿತ್ತು, ದೇವರು ಮಾತಾಡೋದು ಅವ್ರಿಗೆ ಮಾತ್ರ ಕೇಳ್ತಿತ್ತು. ತ್ರಿಕಾಲಜ್ಞ ಎಂಥ ದುಷ್ಟ ಸ್ವಪ್ನಗಳಿರಲಿ, ದುಷ್ಟ ಗ್ರಹಗಳಿರಲಿ, ಪಾಪಗ್ರಹಗಳಿರಲಿ ಯಾವುದಿದ್ರು ಅವ್ರು ನೋಡಿದಾಗ ತ್ಯಾಜ್ಯವಾಗ್ತಿದ್ವು. ಅನೇಕ ಸಹಸ್ರ ಕುಟುಂಬಗಳು ಅವರಿಂದ ಅಭಿವೃದ್ಧಿ ಹೊಂದಿದ್ದಾವೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ವರದಪುರ ಒಂದು ಶ್ರೇಷ್ಠ ಸ್ಥಾನ. ಇಲ್ಲಿ ಬರುವಂಥ ಭಕ್ತರು ಕೋರಿಕೆಯನ್ನ ಇಟ್ಟು ಸ್ವಾಮಿಗಳಿಗೆ ಪಾದ ಪೂಜೆಯ ಸೇವೆಯನ್ನ ಸಲ್ಲಿಸುತ್ತಾರೆ, ಇಷ್ಟಾರ್ಥವನ್ನ ಪಡೆಯುತ್ತಾರೆ. ಶ್ರೀಧರ 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 ಸ್ವಾಮಿಗಳಿಗೆ ನಡೆದಂತಹ ಪೂಜೆ ಪುನಸ್ಕಾರಗಳನ್ನು ನೋಡಿದ್ರಿ, ಹಾಗೆಯೇ ಪಾದ ಪೂಜೆಯನ್ನು ಕೂಡ ನೋಡಿದ್ರಿ. ಇನ್ನು ಶ್ರೀಧರ ಸ್ವಾಮಿಗಳು ತಪಸ್ಸುಗೈದಂತಹ ವನ, ಅಂಬಾವನ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.